ಕಟ್ಟಡದ ಪೂರ್ವದಲ್ಲಿ ನಮ್ಮ ಹತ್ರ ಒಂದು 3 ಕೋಟಿ ಇತ್ತು. ಅವರೇ ಹೇಳಿದ್ರು ಡಾಮಿನೇಷನ್ ಮಾಡಿ ಮನೆಗಳಿಗೆ ಅವರ ಹೋದ್ರು ಪಟ್ಟಿ ಎತ್ತಿದ್ರು 4 ಕೋಟಿಗಿಂತ 5 ಕೋಟಿ ರೂಪಾಯಿ ಅವರೇ ಲೆಕ್ಕ ಕೊಡ್ತಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಬಂದದ್ದು ಸುಮಾರು 1 ಕೋಟಿ, ಒಟ್ಟ 7ರಿಂದ 8 ಕೋಟಿ ರೂಪಾಯಿ ನಮ್ಮ ಹತ್ರ ಬಂತು. ನಾನು ಇದಕ್ಕೆ ಖರ್ಚಾಗಿದ್ದು 2 ಕೋಟಿ ಬೇಡ 5 ಕೋಟಿ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾನೆ. ನೋಡ್ರಿ ಒಂದು ಪ್ರತ್ಯೇಕಿಷ್ಟು ಆದ್ರೆ ದುಡ್ಡು ಬಂದಿತ್ತು, ಅದು ಏನಾಗ್ತೇನಪ್ಪ ಗೊತ್ತಿಲ್ಲ ಅಂತ ಪ್ರಸ್ತಾಪ ಮಾಡಿದ್ವಿ. ನಾನು ಬಿಡ್ಬೇಕು ಬೇರೆ ಬೇರೆ ಪ್ರಸ್ತಾಪ ಮಾಡಿದ್ರೆ ಅದು ಯಾರು ನನಗೆ ಏನು ತೀರ್ಪು ಮುಗಿಸಿದ್ರು ಗೊತ್ತಿಲ್ಲ. ಮಾಡೋದು ನನ್ನ ಸ್ವಚ್ಛಿಟ್ಟಾರ ನಾನೇನು ನಮ್ಮ ವೈಯಕ್ತಿಕ ಇಲ್ಲ, ಅದು ಸಲಹೆ ಗೊತ್ತು ಆಗಿರ್ಬೇಕು. ಆದ್ರೂ ಕೂಡ ನಾವೇ ಸ್ವಲ್ಪ ಮಾಡ್ತೀವಿ. ಅಲ್ಲ ತಿರುಗಿ ಏನಾದ್ರು ಇದಕ್ಕೆ ನಾವು ಉಳಿದ 7 ಮಂದಿ ಗಂಗಸರು ಬಾಬಣ್ಣರು ಇವರು ನಾನು ಅವರು ನಾವು 7 ಮಂದಿ ಉಳ್ಕೊಂಡಿದ್ವಿ. ಅದಕ್ಕೆ ಮಾಡೋಣ ಇದು ಹಿಂಗಾದ್ರೆ ಆಗೋದಿಲ್ಲ. ಎಲ್ಲಾ ಜಿಲ್ಲೆಯಲ್ಲೂ ಪ್ರಾತಿನಿಧ್ಯ ಇರಬೇಕಾಗ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಿಂದ ಅವತ್ತು ಡೈರೆಕ್ಷನ್ ಮಾಡ್ಕೊಂಡು ಹೊಸ ಡೈರೆಕ್ಷನ್ ಮಾಡ್ಕೊಂಡು ಸದ್ಯವನ್ನು ನಮ್ಮ ಕರ್ನಾಟಕ ಸೇರ್ತಾರೆ. 15 ಮಂದಿ ಮೀಟಿಂಗ್ ಗಪ ಮಾತಾಡ್ತಾರೆ. ಆದ್ರೆ ಏನಿದ್ರು ಕೂಡ ನಮ್ಗೆ ಯಾವತ್ತೇ ಹೇಳಲಿಲ್ಲ, ಏನ್ ಮಾಡಿದ್ರು ಅಂತ ಹೇಳಲಿಲ್ಲ. ನಾನು ಅವತ್ತೊಂದು ದಿನ ಮೀಟಿಂಗ್ಗೆ ನಾನು ರಾಜೀನಾಮೆ ಬರ್ಕೊಟ್ಟೆ. ನಿಮ್ಮದು ಯಾವ ಕೆಲಸ ಕಾರ್ಯಗಳು ಕೂಡ ಪಾರದರ್ಶಕ ಇಲ್ಲ, ಅದಕ್ಕೆ ನಾನು ಮನವನ್ನು ರಾಜೀನಾಮೆ ಕೊಟ್ಟರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಹೆಸರುಗಳು ಪೂರ್ತಿ ಸೈನ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ರು.